ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಜಾತಿ ಗಣತಿ ವರದಿ ಜಾರಿಗೆ ಬದ್ಧ ಎಂದ ಸಿದ್ದರಾಮಯ್ಯ. ವರದಿ ವೈಜ್ಞಾನಿಕವಾಗಿದೆ, ನಮ್ಮ ಸರ್ಕಾರ ಜಾರಿಗೊಳಿಸಲಿದೆ. ದಲಿತ ಮುಖಂಡರ ಜೊತೆ ಸಭೆ ನಡೆಸಿ ಭರವಸೆ ನೀಡಿದ ಸಿಎಂ. ದೆಹಲಿಯಲ್ಲಿ ಕೆಸಿ ವೇಣುಗೋಪಾಲ್ ಭೇಟಿಯಾದ ಪರಮೇಶ್ವರ್. ಪವರ್ ಶೇರಿಂಗ್, ಕೆಪಿಸಿಸಿ ಕುಸ್ತಿ ಮಧ್ಯೆ ಸಂಚಲನ ಸೃಷ್ಟಿಸಿದ ಭೇಟಿ. ದಲಿತ ನಾಯಕರ ಸಭೆ, ಪಕ್ಷದೊಳಗಿನ ಬೆಳವಣಿಗೆ ಬಗ್ಗೆ ಸುಮಾರು 1 ಗಂಟೆಗೂ ಹೆಚ್ಚು ಹೊತ್ತು ಚರ್ಚೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಲ್ಲಿ ಗೊಂದಲ, ವಿಳಂಬ ಧೋರಣೆಯೇ ಕಮಲ ಪಾಳಯಕ್ಕೆ ಅಸ್ತ್ರ. ಇಂದು ಮಹತ್ವದ ಸುದ್ದಿಗೋಷ್ಠಿ ನಡೆಸಿ ದಾಖಲೆ ಬಿಡುಗಡೆಗೆ ವಿಜಯೇಂದ್ರ ಸಜ್ಜು. ಗೃಹ ಜ್ಯೋತಿ ಪ್ರತಿ ಮನೆಗೂ ತಲುಪ್ತಾ ಇದೆ, ನಮಗೆ ಯಾವುದೇ ದೂರು ಬಂದಿಲ್ಲ. ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಇತರೆ ಗ್ಯಾರಂಟಿಗಳ ಬಗ್ಗೆ ಆಯಾ ಸಚಿವರು ಮಾತಾಡ್ತಾರೆ ಎಂದು ಉತ್ತರ. 18 ವರ್ಷದ ಯುವತಿಯ ಜೊತೆ 50 ವರ್ಷದ ಅಂಕಲ್ ಮದುವೆ ಕೇಸ್ಗೆ ಟ್ವಿಸ್ಟ್. ಪ್ರಕಾಶ್ ತನ್ನನ್ನ ಬಲವಂತವಾಗಿ ಮದುವೆ ಆಗಿದ್ದ ಅಂತ ದೂರು. ಆತನ ವಿರುದ್ಧ ಕ್ರಮಕ್ಕೆ ಆಗ್ರಹ. ಪಿವಿಆರ್ ಸಿನಿಮಾ ಆರಂಭಕ್ಕೂ ಮುನ್ನ 25 ನಿಮಿಷ ಜಾಹೀರಾತು. ಬ್ಯುಸಿ ಶೆಡ್ಯೂಲ್ ವ್ಯಕ್ತಿಯಾದ ನನ್ನ ಸಮಯ ಹಾಳು ಅಂತ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದವನಿಗೆ ಜಯ. ಜಿಲ್ಲಾ ಗ್ರಾಹಕ ಕೋರ್ಟ್ನಿಂದ 20,000 ರೂಪಾಯಿ ಪರಿಹಾರ ನೀಡಲು ಸೂಚನೆ. ತುಂಬು ಗರ್ಭಿಣಿ ಮಹಿಳಾ ಪೇದೆಗೆ ಸ್ಟೇಷನ್ನಲ್ಲೇ ಸೀಮಂತ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಘಟನೆ. ಅರಿಶಿನ, ಕುಂಕುಮ, ಬಳೆ, ಸೀರೆಯನ್ನ ನೀಡಿ ಮಡಿಲು ತುಂಬಿ ಶಾಸ್ತ್ರೋಕ್ತವಾಗಿ ಸೀಮಂತ. ಚಂದ್ರದ್ರೋಣ ಪರ್ವತ ಶ್ರೇಣಿಯ ತಪ್ಪಲಿನಲ್ಲಿ ಭಾರೀ ಪ್ರಮಾಣದ ಕಾಡ್ಗಿಚ್ಚು. 2 ದಿನದಿಂದ ಬೆಂಕಿಗೆ ಹಲವು ಎಕರೆ ಪ್ರದೇಶ ನಾಶ. ಬೆಂಕಿ ನಂದಿಸಲು ಅರಣ್ಯ ಇಲಾಖೆ ಹರಸಾಹಸ. ಕರಾವಳಿಯ ಜನಪ್ರಿಯ ಜನಪದ ಕ್ರೀಡೆ ಕೋಳಿ ಅಂಕಕ್ಕೆ ಆತಂಕ. ಜಾತ್ರೆಯ ಸೀಸನ್ ಶುರು, ಜೂಜು ನಡೆಯುತ್ತೆ ಅಂತ ಕೋಳಿ ಕಾಳಗಕ್ಕೆ ಪೊಲೀಸರ ತಡೆ. ಸಮಸ್ಯೆ ಬಗೆಹರಿಸುವಂತೆ ಶಾಸಕ ಯಶ್ಪಾಲ್ ಸುವರ್ಣ ಮನವಿ. ಉಡುಪಿಯಲ್ಲಿ ಹಾವಿನ ಕಳೇಬರಕ್ಕೆ ಜಿಲ್ಲಾ ನಾಗರಿಕ ಸಮಿತಿಯಿಂದ ಅಂತಿಮ ಸಂಸ್ಕಾರ. ಪುರೋಹಿತರಿಂದ ಧಾರ್ಮಿಕ ವಿಧಿವಿಧಾನ. ಕಕ್ಕುಂಜೆಯ ನಾಗಬ್ರಹ್ಮಸ್ಥಾನದಲ್ಲಿ ನಡೆದ ಕಾರ್ಯ. ಭದ್ರಾ ನದಿಯಲ್ಲಿ ನೀರು ಪಾಲಾಗಿದ್ದ ಯುವಕನ ಮೃತದೇಹ ಪತ್ತೆ. ಮಲ್ಪೇಶ್ವರ್ ಶೋಧ ಕಾರ್ಯಾಚರಣೆಯಲ್ಲಿ ಪತ್ತೆಯಾದ ಶವ. 25 ವರ್ಷದ ಜಲಾಲ್ ಸಾವು. ಮಹಾಕುಂಭ ಮೇಳದಲ್ಲಿ ಪ್ರಹ್ಲಾದ್ ಜೋಶಿ ಕುಟುಂಬ ಸಹಿತ ಭಾಗಿ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ. ದೇವಸ್ಥಾನಗಳಿಗೂ ಸಂಚಾರ. ಸುವರ್ಣ ಅವಕಾಶ ನನ್ನದಾಯಿತು ಅಂತ ಕೇಂದ್ರ ಸಚಿವ ಸಂತಸ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಆಂಧ್ರ ಪ್ರದೇಶದ ಡಿಸಿಎಂ. ಪತ್ನಿ ಯಾನಾ ಲೆಜ್ನಿವಾ ಜೊತೆ ಪವನ್ ಕಲ್ಯಾಣ್ ಪುಣ್ಯ ಸ್ನಾನ. ಇದು ನಮ್ಮೆಲ್ಲರಿಗೆ ಒಂದು ಸುವರ್ಣ ಅವಕಾಶ ಅಂತ ಬಣ್ಣನೆ. ಮಹಾಕುಂಭ ಮೃತ್ಯು ಕುಂಭವಾಗಿ ಮಾರ್ಪಟ್ಟಿದೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಟೀಕೆ. ಶ್ರೀಮಂತರು ವಿಐಪಿಗಳಿಗೆ ಸಿಕ್ತಿರೋ ವ್ಯವಸ್ಥೆ ಅಂತ ಕಿಡಿ. ಮುಗಿಯದ ನಟ ಮೋಹನ್ ಬಾಬು ಕುಟುಂಬದ ಬೀದಿ ಜಗಳ. ಪುತ್ರನ ವಿರುದ್ಧ ತಂದೆಯಿಂದಲೇ ದೂರು. ನಟ ಮಂಚು ಮನೋಜ್ ವಶಕ್ಕೆ ಪಡೆದು ಪೊಲೀಸರ ವಿಚಾರಣೆ. ದೆಹಲಿ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಮುಹೂರ್ತ ಫಿಕ್ಸ್. ನಾಳೆ ಬೆಳಗ್ಗೆ 11 ಗಂಟೆಗೆ ದೆಹಲಿ ಸಿಎಂ ಪ್ರತಿಜ್ಞಾವಿಧಿ ಸ್ವೀಕಾರ. ಪ್ರಧಾನಿ ಮೋದಿ, ಅಮಿತ್ ಶಾ ಭಾಗಿ. ಸುಖೇಶ್ ಚಂದ್ರಶೇಖರ್ನಿಂದ ತನ್ನನ್ನ ಬೆಂಗಳೂರು ಜೈಲಿಗೆ ಶಿಫ್ಟ್ ಮಾಡಲು ಕೋರಿ ಅರ್ಜಿ. ದಂಡ ವಿಧಿಸಿ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್. ಇದು ಕಾನೂನು ಪ್ರಕ್ರಿಯೆಯ ದುರುಪಯೋಗ ಅಂತ ತರಾಟೆ. ಕೋರ್ಟ್ನಲ್ಲಿ ವಾದ ಮಂಡಿಸುತ್ತಿದ್ದಾಗ ಹಿರಿಯ ವಕೀಲರಿಗೆ ಹೃದಯಾಘಾತ. ಆಸ್ಪತ್ರೆಗೆ ಸಾಗಿಸುವಾಗ ಪಿ ವೇಣುಗೋಪಾಲ್ ರಾವ್ ಸಾವು. ತೆಲಂಗಾಣ ಹೈಕೋರ್ಟ್ನಲ್ಲಿ ನಡೆದ ಘಟನೆ.
ಉತ್ತರಾಖಂಡ್ನ ಕಾಶಿಪುರದಲ್ಲಿ 20 ಅಡಿ ಉದ್ದದ ಬೃಹತ್ ಗಾತ್ರದ ಹೆಬ್ಬಾವು ಪ್ರತ್ಯಕ್ಷ. ಸೈನಿಕ್ ಕಾಲೋನಿಯಲ್ಲಿ 170 ಕೆಜಿ ತೂಕದ ಹಾವು ಕಂಡು ಆತಂಕ. ತಕ್ಷಣ ಬಂದು ಹೆಬ್ಬಾವು ಸೆರೆ ಹಿಡಿದ ಅರಣ್ಯ ಇಲಾಖೆ ಅಧಿಕಾರಿಗಳು. ಮಹಿಳಾ ಪ್ರೀಮಿಯರ್ ಲೀಗ್ನ 5ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ಗೆ ಜಯ. ಗುಜರಾತ್ ಜೈಂಟ್ಸ್ ತಂಡದ ವಿರುದ್ಧ 5 ವಿಕೆಟ್ಗಳ ಗೆಲುವು. ಆಲ್ರೌಂಡ್ ಪ್ರದರ್ಶನಕ್ಕೆ ಒಲಿದ ಸುಲಭ ವಿಜಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.